ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಭೀಮ್ನ ಅಮಾವಾಸ್ಯೆ ಇರೋದ್ರಿಂದ ಅದನ್ನು ಆಚರಣೆ ಮಾಡ್ಬೋದಾ ಅಂತ ಕೇಳಿದ್ದೀರಾ. ಸೊ ಹಾಗಾಗಿ ಅಮಾವಾಸ್ಯೆ ಮತ್ತು ಬಂದು ಸೂರ್ಯಗ್ರಹಣ ಎಲ್ಲನೂ ಒಂದೇ ದಿನದಲ್ಲಿ ಬಂದಿರೋದ್ರಿಂದ ಇದು ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ. ಸೊ ಪೂಜೆ ಮಾಡೋದ್ರಲ್ಲಿ, ಮನೆಯಲ್ಲಿ ಆಚರಣೆ ಮಾಡೋದ್ರಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಈಗ ನೋಡಿ, ಆಗಸ್ಟ್ 12 ಅಂದರೆ ನಾಳೆ 9 ಗಂಟೆ 4 ನಿಮಿಷಕ್ಕೆ ನೈಟ್ ಶುರು ಆಗುತ್ತೆ ಮತ್ತು ಬೆಳಗಿನ ಜಾವ ನೆಕ್ಸ್ಟ್ ಡೇ 1 ಗಂಟೆ 27 ನಿಮಿಷಕ್ಕೆ ಎಲ್ಲನೂ ಮುಗಿದೋಗುತ್ತೆ. ಸೊ ಅಮಾವಾಸ್ಯೆ ಅಂದರೆ ಗ್ರಹಣ ಅಂದಾಗ ನಮಗೆ ಬಂದು ಇದೇನೂ ಅಫೆಕ್ಟ್ ಆಗೋಲ್ಲ, ಯಾಕಂದರೆ ಇದು ಭಾರತಕ್ಕೆ ಗೋಚರನೇ ಇಲ್ಲ. ಸೊ ಅದರಿಂದ ನೀವೇನು ವರಿ ಮಾಡ್ಕೊಳ್ಬೇಡಿ. ಮತ್ತು ಬಂದು ಸೂರ್ಯಗ್ರಹಣ ಇದೆ ಅನ್ನೋದನ್ನ ಅಷ್ಟೊಂದಾಗಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಅದು ನಮ್ಮ ದೇಶಕ್ಕೇ ಗೋಚರ ಇಲ್ಲ. ಬಟ್ ಆದರೆ ಊಟ ಎಲ್ಲ ಬೇಗ ಮುಗಿಸ್ಕೊಂಡು ಬೆಳಗ್ಗೆ ಎಂದಿನಂತೆ ನಾರ್ಮಲಾಗಿ ಮನೆ ಕ್ಲೀನಿಂಗ್ ನಾರ್ಮಲಾಗಿ ಮಾಡ್ಕೋಬೋದು. ಜಾಸ್ತಿ ಏನು ಟೆನ್ಷನ್ ಬೇಡ. ಈಗ ಮೇಯ್ನ್ ವಿಚಾರ ಏನು ಅಂತಂದರೆ, ನಾವು ಬಂದು ಪಾದಪೂಜೆ ಮಾಡ್ಬೋದಾ ಭೀಮ್ನ ಅಮಾವಾಸ್ಯೆ ದಿವಸ ಗಂಡನಿಗೆ ಅಂತ ತುಂಬ ಜನ ಬಂದು ಕಮೆಂಟ್ಸ್ ಮಾಡಿದ್ದೀರಾ. ಏನಂತಂದರೆ, ಭೀಮ್ನ ಅಮಾವಾಸ್ಯೆ ಅಂತ ಬಂದಾಗ 7 ತಿಂಗಳವರೆಗೂ ಮಾಡ್ಬೋದು ಅಂತ ಹೇಳ್ತಾರೆ. 7 ತಿಂಗಳು ಆದಮೇಲೆ ನಿಮಗೆ ಕಂಫರ್ಟಬಲ್ ಇದ್ದರೆ, ನೀವು ಆರಾಮಾಗಿದ್ದರೆ ನೀವು ಮಾಡಬಹುದು ಅಷ್ಟೇ. ಇಲ್ಲಿ ಕನ್ಫ್ಯೂಷನ್ಸ್ ಜಾಸ್ತಿ ಏನು ಮಾಡ್ಕೋಬೇಡಿ, ಯಾಕಂದರೆ 7 ಮಂತ್ ಆಫ್ಟರ್ ಬಂದು ತುಂಬ ಗರ್ಭಿಣಿ ಆಗಿರೋದ್ರಿಂದ ತಲೆ ಅಂದರೆ ಫುಲ್ಲಾಗಿ ಬಗ್ಗಿ ಪೂಜೆ ಮಾಡಬೇಕಾಗತ್ತೆ, ಕಾಲಿಗೆ ಬೀಳಬೇಕಾಗತ್ತೆ, ಆಶೀರ್ವಾದ ತೊಗೋಬೇಕಾಗುತ್ತೆ, ಮತ್ತು ಸ್ವಲ್ಪ ಎಫರ್ಟ್ ಹಾಕಬೇಕಾಗತ್ತೆ. ಸೊ ವ್ರತ ಅನ್ನೋ ಥರ ಈ ಉಪವಾಸಗಳು ಅಂಥವೆಲ್ಲನೂ ಮಾಡಬೇಕಾಗತ್ತೆ. ಸೊ ಅಂಥದ್ದೆಲ್ಲ ಅಷ್ಟೊಂದೆಲ್ಲ ಏನು 7 ತಿಂಗಳ ಮೇಲೆ ಇರುವಂಥ ಗರ್ಭಿಣಿ ಸ್ತ್ರೀಯರು ಮಾಡೋದು ಬೇಡ ಅನ್ನೋದು ದೊಡ್ಡವರ ಅನಿಸಿಕೆ ಅಷ್ಟೇ. ನೀವೇನಾದರೂ ಕಂಫರ್ಟಬಲ್ ಆಗಿದ್ದೀನಿ, ನನಗೇನು ತೊಂದರೆ ಇಲ್ಲ, ನಾನು ಉಪವಾಸ ಅಂಥದ್ದೆಲ್ಲ ಏನೂ ಇಲ್ಲ, ಸಿಂಪಲ್ಲಾಗಿ ಮನೇಲಿ ಪೂಜೆ ಮಾಡಿಬಿಟ್ಟು ನಾನು ಮನೇಲಿ ಪಾದಪೂಜೆ ಮಾಡ್ಬೋದಾ ಅಂತಂದರೆ ನೀವು ಮಾಡ್ಕೋಬೋದು. ನೀವು ಆರಾಮಾಗಿದ್ದೀನಿ ಅಂದಾಗ ಮಾತ್ರ ನೀವು ಬಂದು ಪೂಜೆಯನ್ನು ಮಾಡಬಹುದು. ಆದರೆ ವ್ರತ ಅಂತ ಬಂದಾಗ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಕೆಲವ್ರ ಮನೇಲಿ ಒಂದೊಂದು ಥರ ಆಚರಣೆ ಮಾಡ್ತಾರೆ. ಸೊ ಉಪವಾಸ ಮಾಡಲೇಬೇಕು, ಇಂಥದ್ದೇ ತಿನ್ನಬೇಕು, ಇಂಥದ್ದೇ ತಿನ್ನಬಾರ್ದು ಅನ್ನೋ ರಿಸ್ಟ್ರಿಕ್ಷನ್ಸು ಇರ್ತವೆ. ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನೀವು ನಿಮ್ಮ ಯಜಮಾನ್ರಿಗೆ ಪೂಜೆ ಮಾಡಬೇಕು, ನನಗಿಷ್ಟ, ನಾನು ಮಾಡ್ತೀನಿ ಪಾದಪೂಜೆ ಅಂತ ನಿಮ್ಮ ಮನಸ್ಸು ತುಂಬ ಖುಷಿಯಿಂದ ನೀವು ಪ್ರಿಪೇರ್ ಆಗಿದ್ದೀರಾ ಅಂತಂದರೆ ನೀವು ಕಂಫರ್ಟಬಲ್ ಇದ್ದರೆ ಮಾಡ್ಕೊಳ್ಳಿ. ಒಂದು ವೇಳೆ ಪೇಯ್ನ್ ಇದೆ, ಬಗ್ಗಿ ಎದ್ದು ಮಾಡೋಕ್ಕಾಗಲ್ಲ, ನನಗೆ ಕಷ್ಟ ಆಗುತ್ತೆ ಅನ್ನೋರು ನಿಮ್ಮ ಕಂಫರ್ಟಬಲ್ಗೆ ತಕ್ಕ ಹಾಗೆ ನೀವು ಮಾಡ್ಬೋದಾ ಮಾಡಬಾರ್ದಾ ಅಂತ ಕೇಳಿದ್ರೆ ನಿಮ್ಮ ಕಂಫರ್ಟನ್ನು ಮಾತ್ರನೇ ಇದು ಅವಲಂಬಿತವಾಗಿರುತ್ತೆ. ಯಾವುದಕ್ಕೂ ಒಂದು ಸತಿ ನಿಮ್ಮ ಮನೆಗಳಲ್ಲಿರುವಂಥ ಹಿರಿಯರನ್ನು ಕೇಳಿ ನೀವು ಮಾಡಬಹುದು. ಬಟ್ ಗಂಡನ ಆಶೀರ್ವಾದ ತೊಗೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ, ಸಿಂಪಲಾಗಿ ಬೇಕಾದರೂ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಟೇಕ್ ಕೇರ್. ಬಟ್ ನಿಮ್ಮ ಕಂಫರ್ಟಬಲ್, ನಿಮ್ಮ ಪೇಯ್ನ್, ನಿಮ್ಮ ಒಂದು ಬೆನ್ನು ನೋವು, ಸೊಂಟ ನೋವು ಇಂಥದ್ದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ನೋಡಿಕೊಂಡು ನೀವು ನಿರ್ಧಾರಗಳನ್ನು ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.